ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಬಂದುಬಿಟ್ಟು ನಮ್ಮ ಆಫೀಸ್ ಕಡೆಯಿಂದ ಒನ್ ಡೇ ಔಟಿಂಗ್ ಹೋಗ್ತಿದ್ದೆ. ಅಂದರೆ ಒಂದಿನ ಪಿಕ್ನಿಕ್ ಅಂತ ಹೇಳ್ತಿದ್ದಲ್ಲ. ಸೊ ಒಂದಿನ ಪಿಕ್ನಿಕ್ ಹೋಗ್ತಾ ಇರೋದು. ಸೊ ಏನಿರುತ್ತೆ, ಯಾವ ರೀತಿ ಇರುತ್ತೆ, ಏನೇನು ಪ್ಯಾಕೇಜು, ಏನೇನು ಇನ್ಕ್ಲೂಡ್ ಇರುತ್ತೆ, ಏನೇನು ಆ್ಯಕ್ಟಿವಿಟೀಸ್ ಇರುತ್ತೆ, ಏನೇನು ಗೇಮ್ಸ್ ಇರುತ್ತೆ ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವೇನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಆಗದೆ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಬೇಕು ಗೈಸ್. ಓಕೆ, ಸೊ ಡೈರೆಕ್ಟಾಗಿ ಹೋಗೋಣ ಗೈಸ್. ಸೊ ಅವ್ನ ಪ್ಲೇಸ್ಗೆ ಲೆಟ್ಸ್ ಗೋ ಗೈಸ್. ಗುರು, ಇದರಲ್ಲಿ ಗೋ ಕಾರ್ಟಿಂಗ್ ಇದೆ ಗುರು. 1.5 ಕಿಲೋಮೀಟರ್ ಗೋ ಕಾರ್ಟಿಂಗ್ ಅಂತ 700 ರೂಪಾಯಿ ಅಂತ. ಯಾರು ಬಡಿಬೇಕು ಗುರು 700 ರೂಪಾಯಿ ಇದಕ್ಕೆ? ಬಟ್ ಆದರೂ ಮಸ್ತಾಗಿರುತ್ತೆ ಗೈಸ್ ಗೋ ಕಾರ್ಟಿಂಗ್. ಸೊ ಎಲ್ಲರೂ ಯೋಚನೆ ಮಾಡ್ತಿದ್ದೀರಾ ಯಾವ ಒಂದು ಪ್ಲೇಸ್ ಅಂತೇಳಿ, ಅದನ್ನು ಕೂಡ ಹೇಳ್ತೀನಿ ಗೈಸ್ ಮುಂದ್ಗಡೆ ಹೋಗ್ತಾ. ಸೊ ಈ ಒಂದು ಪ್ಲೇಸ್ ಬಂದುಬಿಟ್ಟು ಡಿಸ್ಟ್ರಿಕ್ಟ್ ಗ್ರಾವಿಟಿ ಅಂತೇಳಿ ಹೈದರಾಬಾದಲ್ಲಿರೋದು ಇದು. ಸೊ ಹೈದರಾಬಾದ್ ಸಿಟಿಯಿಂದ 60-70 ಕಿಲೋಮೀಟರ್ ದೂರದಲ್ಲಿರೋದು. ಸೊ ಯಾವುದೇ ವೆಹಿಕಲ್ಸ್, ನಾವು ಓನ್ ವೆಹಿಕಲ್ಸ್ ತಗೊಂಡು ಹೋಗ್ಬೇಕು ಅಲ್ಲಿ. ಸೊ ನಾವು ಆಫೀಸ್ ಕಡೆಯಿಂದ ಹೋಗಿದ್ದೀವಲ್ಲ, ಸೊ ಅದಕ್ಕಾಗಿ ಅದನ್ನು ಏನು ಗುರು ಅದು ಆ ರೀತಿ ಜಂಪ್ ಮಾಡ್ತಾರೆ ಅವರು, ಎಲ್ಲ ಡಿಸ್ಟರ್ಬ್ ಮಾಡಿಬಿಟ್ರೆ. ಏನು ಹೇಳ್ತಾಯಿದ್ದೆ, ಆಫೀಸ್ ಕಡೆಯಿಂದ ಹೋಗಿದ್ದಲ್ಲ. ಸೊ ಎಲ್ಲ ಕೂಡ ಅವರೇ ನೋಡ್ಕೊಂಡಿದ್ದಾರೆ. ಅಯ್ಯೋ ಮತ್ತೆ ಬಂದರು, ಯಾವ್ದು ಗುರು ಅದು ಹೋಗ್ಬಿಟ್ರೆ. ಸೊ ಅಷ್ಟೇ, ಇನ್ನೇನಿಲ್ಲ, ನಮ್ಮ ಮನಸ್ಸು ಅಷ್ಟೇ. ಸೊ ಇದು ಬಂದುಬಿಟ್ಟು ಡಿಸ್ಟ್ರಿಕ್ಟ್ ಗ್ರಾವಿಟಿ. ಸೊ ಎಲ್ಲರೂ ಟೋಟಲ್ ಒಂದು 25-30 ಜನ ಬಂದಿರೋದು, ಎಲ್ಲ ನಮ್ಮ ಆಫೀಸ್ ಕೊಲೀಗ್ಸ್ ಎಲ್ಲ. ಸೊ ಪ್ಲ್ಯಾನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಗೈಸ್, ಲೆಟ್ಸ್ ಗೋ. ಸೊ ನಾವು ಬಿಫೋರೇ ಆಫೀಸಿಂದ ಬರ್ತಿದ್ದೀವಿ ಅಂತ ಹೇಳಿದ ಸಲುವಾಗಿ ಸೊ ನಾವು ಬಿಫೋರೇ ಬುಕ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ಬಂದುಬಿಟ್ಟು ನಮ್ಮದು ಫಸ್ಟು ಫಾರ್ಮ್ ಫಿಲ್ಅಪ್ ಮಾಡಿಬಿಟ್ಟು ಸಿಗ್ನೇಚರ್ ಮಾಡಬೇಕು. ಸೊ ಎಲ್ಲರೂ ನಮ್ಮ ಕೊಲೀಗ್ಸ್ ಎಲ್ಲರೂ ಸಿಗ್ನೇಚರ್ ಮಾಡ್ತಿರೋದು ಇಲ್ಲಿ. ಸಿಗ್ನೇಚರ್ ಆದಮೇಲೆ ಅವರೊಂದು ಕೈಗೆ ಬ್ಯಾಂಡ್ ಕಟ್ತಾರೆ ಗೈಸ್, ನೀವು ನೋಡ್ತಿರ್ಬೋದು ಈ ರೀತಿ ಬ್ಯಾಂಡ್ ಕಟ್ತಾರೆ. ಸೊ ಇದು ಬಂದುಬಿಟ್ಟು ಎಲ್ಲ ಪ್ಯಾಕೇಜು. ಬಟ್ ನಾವು ಆಫೀಸ್ ಕಡೆಯಿಂದ ಬಂದಿದ್ದೀವಲ್ಲ, ಸೊ ಅದಕ್ಕೆ ನಮ್ಗೆ ಯಾವುದು ಪ್ಯಾಕೇಜ್ ಯಾವುದಂತಲೇ ಗೊತ್ತಿಲ್ಲ. ನಮಗೆಲ್ಲರೂ ಫ್ರೀಯಾಗಿ ಕರ್ಕೊಂಬಂದಿರೋದು ನೀವು ನೋಡ್ತಿರ್ಬೋದು. ಇದು ಬಂದುಬಿಟ್ಟು ಎಲ್ಲ ಪ್ಯಾಕೇಜ್ ಆ್ಯಕ್ಟಿವಿಟೀಸ್ ಎಲ್ಲ ಒಳಗಡೆ ತೋರಿಸ್ತೀನಿ ಗೈಸ್, ಎಲ್ಲ ಒಳಗಡೆ ತೋರಿಸ್ತೀನಿ. ಸೊ ಎಲ್ಲರೂ ಫಸ್ಟು ಬ್ಯಾಂಡ್ನ ಕಟ್ಕೊತಿದ್ದಾರೆ. ಎಲ್ಲರೂ ನಾನು ಕೂಡ ಬ್ಯಾಂಡ್ನ ಕಟ್ಕೊಂಬಿಟ್ಟು ಫಾರ್ಮ್ನ ಫಿಲ್ಅಪ್ ಮಾಡಿಬಿಟ್ಟು ಸಿಗ್ನೇಚರ್ ಮಾಡಿಬಿಟ್ಟು ಬ್ಯಾಂಡ್ ಕಟ್ಕೊಂಬಿಟ್ಟು ಅವ್ರಿಗೆ ಟೋಕನ್ ಕೊಡ್ತಾರೆ. ಆ ಒಂದು ಟೋಕನ್ನ ತೊಗೊಂಡ್ಬಿಟ್ಟು ಒಳಗಡೆ ಹೋಗೋಣ ಗೈಸ್. ಸೊ ಲೇಟ್ ಮಾಡಿದಷ್ಟು ನಮಗೆ ಇದು. ಸೊ ಲೆಟ್ಸ್ ಗೋ ಗೈಸ್. ನನಗೊಂದು ಡೌಟ್ ಗುರು, ಎಲ್ಲ ರೆಸಾರ್ಟಲ್ಲಿ ಇದೇ ಜ್ಯೂಸ್ ಇಡ್ತಾರಲ್ಲ ವೆಲ್ಕಮ್ ಡ್ರಿಂಕಿಗೆ, ಯಾಕಂತ ನನಗೆ ಗೊತ್ತಾಗೋದು ಏನಪ್ಪ. ಸೊ ಇದು ನೋಡೋಣ ಯಾವ ರೀತಿ ಇದೆ, ಕುಡಿದ್ಬಿಟ್ಟು ಡೈರೆಕ್ಟಾಗಿ ಇನ್ನೊಂದು ಕಡೆ ಒಳಗಡೆ ಹೋಗೋಣ ಸ್ವೀಟ್ಸ್ಗೆ. ಚೆನ್ನಾಗಿರೋ ವೆಲ್ಕಮ್ ಅಂತೂ ಸಿಕ್ತು, ನೀವು ನೋಡಿದ್ರಿ, ಚೆನ್ನಾಗಿರೋ ವೆಲ್ಕಮ್ ಸಿಕ್ತು. ಈಗ ಯಾವ ಪ್ಯಾಕೇಜ್ ಅಂತಲೇ ಗೊತ್ತಿಲ್ಲ ಗೈಸ್, ನನಗೆ ಯಾವ ಪ್ಯಾಕೇಜ್ ಅಂತಲೇ ಗೊತ್ತಿಲ್ಲ, ನೋಡೋಣ ಗೈಸ್. ಸೊ ಇದು 3 ಲೆವೆಲಲ್ಲಿ ಇರುತ್ತೆ ಅಂತ ಗೈಸ್. ಸೊ ಫಸ್ಟ್ ಲೆವೆಲ್ ಇದು, ಸೆಕೆಂಡ್ ಅದ್ರ ಮೇಲ್ಗಡೆ, ಥರ್ಡ್ ಲೆವೆಲ್ಲು ಅದ್ರ ಮೇಲ್ಗಡೆ ಅಂತೆ. ಸೊ ನೀವು ನೋಡ್ತಿರ್ಬೋದು, ಇದಕ್ಕೆ ನಾವು ಟ್ರೈ ಮಾಡೋದು ಗುರು, ನೋಡ್ರಿ ಹೆಂಗೈತಿ ನೋಡ್ರಿ ಗೈಸ್. ಸೊ ಇದು ನಾವು ಟ್ರೈ ಮಾಡಬೇಕು. ಸೊ ನಾನು ಕೂಡ ರೆಡಿ ಆಗಬೇಕು ಹೋಗ್ಬಿಟ್ಟು ಎಲ್ಲ ಎಕ್ಸ್ಪ್ಲೇನ್ ಕೊಡ್ತಾ ಇರ್ತೀನಿ ಮೇಲ್ಗಡೆಯಿಂದ. ಸೊ ಸ್ಕಿಪ್ ಮಾಡಿದೆ ನೋಡಿ ಗೈಸ್, ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಫುಲ್ ಮಜಾ ಇರುತ್ತೆ ಅನ್ಕೋತೀನಿ. ಸೊ 3 ಲೆವೆಲ್ ಅಂದರೆ ಮಿನಿಮಮ್ 1.5 ಅವರಿಂದ 2 ಗಂಟೆ ತಗೋಬೋದು ಅಂತ ನಾನು ಅನ್ಕೋತೀನಿ. ಸೊ ನೋಡೋಣ ಗೈಸ್, ಎಲ್ಲರೂ ಹೋಗ್ತಿದ್ದಾರೆ, ನಾನು ಕೂಡ ಹೋಗ್ತೀನಿ, ಲೇಟ್ ಆಗ್ತಾಯಿದೆ. ಸೊ ನಾನು ಹೋಗ್ತೀನಿ ಗೈಸ್, ಲೆಟ್ಸ್ ಗೋ. ಲೆವೆಲ್ 1 ಈ ಇದು ತಂತಿ ಇರ್ತಲ್ಲ ಗೈಸ್, ಕರೆಂಟಿನ ತಂತಿ ಇರುತ್ತಲ್ಲ. ಸೊ ಕರೆಂಟ್ ಕಂಬ ತಂತಿ ಮೇಲೆ ನಡಿಬೇಕಂತ ಒಬ್ರು ಹೋಗ್ತಿದ್ದಾರೆ, ಅವ್ರು ಹೋದ್ಮೇಲೆ ನಾನು ಹೋಗ್ತೀವಿ ಗೈಸ್. ಹೆಂಗೈತು ನೋಡೋಣ ಗೈಸ್, ಲೆಟ್ಸ್ ಗೋ. ಲೆವೆಲ್ 1 ಫಸ್ಟ್ ಟಾಸ್ಕ್ ಏನೋ ಸಕ್ಸಸ್ಫುಲ್ ಮಾಡಿದ್ವಿ. ಇದು ಸೆಕೆಂಡ್ ಟಾಸ್ಕ್ ಗೈಸ್. ಇಲ್ಲಿ ನೋಡ್ರಿ, ಇದು ಎಕ್ಸ್ ಟೈಪಲ್ಲಿ ಒಂದು ದಾರ ಕಟ್ಟಿರ್ತಾರೆ, ಅದರಲ್ಲಿ ಹೋಗ್ಬೇಕಂತೆ. ಅದು ಕೂಡ ಈ ಒಂದು ತಂತಿ ಮೇಲೆ, ಅಂದರೆ ಅದು ಕರೆಂಟಿಂದ ವೈರ್ ಇರುತ್ತಲ್ಲ ಅದ್ರ ಮೇಲೆ. 2ನೇದು ಮುಗೀತು ಟಾಸ್ಕು ಲೆವೆಲ್ 1. 3ನೇದು ಇದು ನೋಡ್ರಿ ಗೈಸ್, ಇದು ನೋಡ್ರಿ ಯಾವ ರೀತಿ ಇದೆ. ಅದು ಇಟ್ಟಂಗಿ ಇರುತ್ತಲ್ಲ ಗೈಸ್, ಇಟ್ಟಂಗಿನ ರಿವರ್ಸಲ್ಲಿ ಇಟ್ಬಿಟ್ಟು ಅದು ಶೇಕ್ ಆಗ್ತೈತೆ. ಅದ್ರ ಮೇಲೆ ಒಂದು ಹೆಜ್ಜೆನ ಇಟ್ಕೊಂಡ್ಬಿಟ್ಟು ಲೆವೆಲ್, ಅಂದರೆ ಫಸ್ಟ್ ಲೆವೆಲಲ್ಲಿ 3ನೇ ಟಾಸ್ಕ್ನ ಕ್ಲಿಯರ್ ಮಾಡಬೇಕು ನಾವು. ಅದು ಹೆಂಗಾಗುತ್ತೆ ಗುರು. ನಾನು ಮುಗಿಸ್ದೆ, ನಮ್ಮ ಹಿಂದ್ಗಡೆ ಇರ್ತಕ್ಕಂಥದ್ದು ಪರಿಸ್ಥಿತಿ ಅದು ಗತಿ ನೋಡ್ರಿ ಗೈಸ್, ಯಾವ ರೀತಿ ಬರ್ತಾರೆ ನೋಡ್ರಿ. ಇದು ಶೇಕ್ ಆದರೆ ಆ ರೀತಿ ಅಲ್ಲಾಡ್ತೈತೆ, ಅದು ನಿಲ್ಲಬೇಕಾದ್ರೆ 30-40 ಸೆಕೆಂಡ್ ತಗೊಳುತ್ತೆ. ನೆಕ್ಸ್ಟು ಟಾಸ್ಕ್ ಗುರು, ಇದು ನೆಕ್ಸ್ಟು ಟಾಸ್ಕ್.
ಸೊ ಟೈರ್ ಮೇಲ್ದು ಟಾಸ್ಕ್ ಮುಗಿಸ್ಕೊಂಡ್ಬಂದೆ. ಇವಾಗ ನೆಕ್ಸ್ಟ್ ಇದನ್ನು ಮುಗಿಸ್ಕೊಂಡ್ಬಂದೆ. ಇದೇನು ನಾರ್ಮಲ್ ಆಗಿತ್ತು ಗೈಸ್, ಅಷ್ಟೇನು ಕ್ರೇಜಿ ಆಗಿರಲಿಲ್ಲ. ಸೊ ನೆಕ್ಸ್ಟ್ ನೋಡ್ರಿ ಗೈಸ್, ನೆಕ್ಸ್ಟ್ ಯಾವ ರೀತಿ ಇದೆ ಅಂದರೆ ಅದೇ ಸೇಮ್ ಇಟ್ಟಂಗಿದು, ಬಟ್ ಇದು ಶೇಕ್ ಆಗಲ್ಲ ಅನ್ಕೋತೀನಿ ಅದರಷ್ಟು. ವಂಶಿ ಹೌಸ್ ದ ಜೋಶ್. ಸೊ ಫಸ್ಟ್ ಲೆವೆಲ್ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಮಾಡಿದ್ದೀವಿ ಗೈಸ್. ಈಗ ಸೆಕೆಂಡ್ ಲೆವೆಲಲ್ಲಿ ಬಂದಿರೋದು ಇದು ನೋಡ್ರಿ ಗೈಸ್. ಅದು ಏನಂತ ಪೈಪ್ ಥರ ಇರುತ್ತೆ ಕೆಬ್ಬಣದು. ಆ ಕೆಬ್ಬಣದ ಪೈಪು ಶೇಕ್ ಆಗ್ತೈತೆ. ಅದು ಕೂಡ ಒಂದು ಹೈಟು ಒಂದು ಕೆಳಗಡೆ ಡೌನಲ್ಲಿರೋದು. ಅದ್ರ ಮೇಲೆ ಆ ರೀತಿ ಇದು ಮಾಡ್ತಾ ಹೋಗ್ಬೇಕು. ಇದು ಸೆಕೆಂಡ್ ರೌಂಡ್ದು. ಯಪ್ಪ ಇದು ನನಗನ್ಸುತ್ತೆ ಟಫೇ ಇದೆ, ಟಫ್ ಇದೆ. ಏನು ಟಾಸ್ಕು ಗುರು ಅದು ಹಿಂದಿಂದು. ಅದು ಮುಗೀತು ಅನ್ನೋಷ್ಟರಲ್ಲಿ ಈಗ ನೋಡ್ರಿ ಇನ್ನೊಂದಿದು. ಇದು ಸಣ್ಣದು ಹಲ್ಗೆ ಇಟ್ಟಿದ್ದಾರೆ. ಹಲ್ಗೆ ಅಷ್ಟು ಶೇಕ್ ಆಗ್ತೈತೆ. ಅದ್ರ ಮೇಲೆ ಬ್ಯಾಲೆನ್ಸ್. ಇದು ಥರ್ಡ್ ಲೆವೆಲ್ ಇದೆ. ಇದು ಮೇಲ್ಗಡೆ ಇರೋ ಥರ್ಡ್ ಲೆವೆಲು. ನಾವು ಇದು ಕಂಪ್ಲೀಟ್ ಮಾಡ್ಬೇಕು ಇವಾಗ. ಹಲ್ಗೆದು ಕಂಪ್ಲೀಟ್ ಆಯಿತು. ಇದು ಟಯರ್ದು ಇನ್ನೊಂದಿತ್ತು ಗುರು, ಅದು ಒಂದು ಮುಗಿಸ್ಕೊಂಡು. ಸೊ ಇವಾಗ ಇದು ಏನಂತಾರೆ, ಇದು ಇನ್ನೊಂದು ಹಲ್ಗೆದು. ಇವಾಗ ಇದೆಲ್ಲ ಮುಗಿಸ್ಕೊಂಡ್ಬಿಟ್ಟು ಇದು ಥರ್ಡ್ ಲೆವೆಲ್ದು ಗೈಸ್ ಇದು. ಸೊ ಎರಡನೇದೆಲ್ಲ ಕಂಪ್ಲೀಟ್ ಮುಗಿಸ್ಕೊಂಡ್ಬಿಟ್ವಿ. ಅದರಲ್ಲಿ ಅಷ್ಟು ಹೆವಿ ಡೇಂಜರ್ ಆಗಿರ್ತಕ್ಕಂಥ ಟಾಸ್ಕ್ ಮುಗೀತು ಎರಡರಲ್ಲಿ. ನೋಡ್ರಿ ಯಾವ ರೀತಿ ಕಾಣಿಸ್ತೈತಿ ಮೇಲ್ಗೆ. ಥರ್ಡ್ ಲೆವೆಲಿಂದ ಇದು. ಸೊ ನಮಗೆ ಕೊಟ್ಟಿರ್ತಕ್ಕಂಥ ಟೋಕನಲ್ಲಿ ಆ ಗೇಮ್ದು ಅಲ್ಲಿ ಮುಗೀತು. ಇದು ಇಂಡೋರ್ ಗೇಮ್ಸ್ದು ಗೈಸ್. ನೀವು ನೋಡ್ತಿರ್ಬೋದು ಚೆಸ್ಸು ಇರೋದು, ಕ್ಯಾರಮ್ ಇರೋದು. ಸೊ ಪ್ರತಿಯೊಂದು ಇಂಡೋರ್ ಗೇಮ್ಸಲ್ಲಿ ಎಲ್ಲ ಕೂಡ ಇರುತ್ತೆ ಗೈಸ್. ಸೊ ಟಿ ಆಗಿರ್ಬೋದು, ಲೂಡೋ ಆಗಿರ್ಬೋದು, ಇನ್ನೊಂದು ಯಾವುದು 2-3 ಗೇಮ್ಸ್ ಇಟ್ಟಿದ್ದಾರೆ ಅದಂತೂ ನಮ್ಗೆ ಗೊತ್ತಿಲ್ಲ. ಅದು ಯಾವುದು ಸ್ನೂಕರ್ ಅಲ್ಲ ಗೈಸ್. ರಾಂಗಾದ್ರೆ ಮತ್ತೆ ಅಡ್ಜಸ್ಟ್ ಮಾಡ್ಕೊಳ್ರಿ. ಇದು ಯಾವುದು ಅಷ್ಟು ಗೊತ್ತಿಲ್ಲ ನನಗೆ. ಸೊ ಎಲ್ಲ ಕೂಡ ಗೇಮ್ಸ್ ಇಂಡೋರಲ್ಲಿರೋದು. ಇದು ನಾರ್ಮಲಾಗಿ ನಾವು ಆಫೀಸಲ್ಲಿ ಆಡ್ತೀವಲ್ಲ. ಸೊ ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿಬಿಟ್ರೆ ನಮಗೆ ಟೈಮ್ಸ್ ಅಲ್ಲ. ಯಾಕಂದರೆ ಒನ್ ಡೇ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಇರೋದು. ಸೊ ಟೈಮ್ಸ್ ಅಲ್ಲ. ಇದು ಯಾವುದೋ ಏರ್ ಹಾಕಿ ಅಂತ ನನಗಂತರದ್ದು ಗೊತ್ತಿಲ್ಲ. ಸೊ ಇಂಡೋರ್ ಗೇಮ್ಸ್ ಅಷ್ಟೊಂದು ಏನಿರಲ್ಲ. ಸೊ ಇದು ಬಂದುಬಿಟ್ಟು ಇಂಡೋರ್ ಗೇಮ್ ಸೆಕ್ಷನ್ ಇದು. ಸೊ ಒಂದು ಅದು ಗೇಮ್ಸ್ ಲಾಸ್ಟ್ ಟೈಮ್ ಮಾಡಿದ್ವಲ್ಲ ಆ್ಯಕ್ಟಿವಿಟಿ, ಅದು ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಒಂದು ಟೋಕನ್ ಇರುತ್ತೆ. ಸೆಕೆಂಡ್ದು ಇಂಡೋರ್ ಗೇಮ್ಸು. ನೀವು ಹೊರಗಡೆ ಇವೆಲ್ಲ ಇರುತ್ತೆ. ಬುಲ್ಸ್ ರೈಡು ಸಮಥಿಂಗ್ ಏನೋ ಇದು ರೌಂಡಲ್ಲಿ ತಿರುಗುತ್ತೆ. ಅದ್ರ ಮೇಲೆ ಜಂಪ್ ಮಾಡಬೇಕಲ್ಲ. ಸೊ ಎಲ್ಲ ಇರುತ್ತೆ. ಅದು ನೀವು ಇಂಟ್ರೆಸ್ಟ್ ಇತ್ತು ಅಂದರೆ ಅದನ್ನು ಕೂಡ ಆಡ್ಬೋದು ಗೈಸ್. ಓಕೆ, ಇದು ನೋಡ್ರಿ, ಇದು ಶೂಟಿಂಗ್ ಕೂಡ ಇದೆ. ಸೊ ಯಾರಾದರೂ ಆಡಬೇಕು ಅಂತಿದ್ರೆ 100 ರೂಪೀಸ್ ಪೇ ಮಾಡಬೇಕು. 100 ರೂಪೀಸ್ಗೆ 10 ಬುಲೆಟ್ ಅಂತ ನೋಡ್ರಿ. ಗನ್ ಇದೆ. ಶೂಟಿಂಗಲ್ಲಿ ಇಂಟ್ರೆಸ್ಟ್ ಇರೋರು ಶೂಟಿಂಗ್ ಮಾಡಬೇಕು. ಓಕೆ, ಈ ಗೇಮ್ ಕೂಡ ಇದೆ ನೋಡ್ರಪ್ಪ. ಯಾರಾದರೂ ಆಡ್ತೀವಿ. ಇದು ಕೂಡ ಸೇಮ್ ಅಂತ ಏನೋ 100 ರೂಪೀಸ್ಗೇನೋ ಎಷ್ಟು ಬಾಣ ಕೊಡ್ತಾರಂತ. ಬಾಣ ತಗೊಂಡ್ರೆ ಕರೆಕ್ಟಾಗಿ ಗುರಿಟ್ಟು ಹೊಡೀರಿ. ಸೊ ನಾವು ಇವಾಗ ಒಳಗಡೆ ಹೋಗೋಣ ಗೈಸ್. ಲೆಟ್ಸ್ ಗೋ. ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಆಗೋಷ್ಟರಲ್ಲಿ ಟೈಮ್ 1 ಗಂಟೆ ಆಯಿತು. ಯಾವಾಗ ಹೋಯ್ತು ಅಂತಲೇ ಗೊತ್ತಿಲ್ಲ. ಸೊ ನಾವು ಇವಾಗ ಲಂಚ್ಗೆ ಹೋಗಬೇಕು. ಸೊ ನೀವು ನೋಡ್ತಿರ್ಬೋದು, ಇದು ರೂಮ್ ಬಂದುಬಿಟ್ಟು ಲಂಚ್ಗೆ ಫಸ್ಟ್ ಫ್ಲೋರಲ್ಲಿರೋದು. ಸೊ ನಾವೆಲ್ಲರೂ ಹೋಗಬೇಕು. ಇಲ್ಲಿ ಲಾಕರ್ಸ್ ಕೂಡ ಇರುತ್ತೆ. ಲಾಕರ್ಸ್ ಇರುತ್ತೆ, ವಾಶ್ರೂಮ್ಸು, ಜೆಂಟ್ಸು, ಲೇಡೀಸ್ ಎಲ್ಲ ಎರಡೂ ಇರುತ್ತೆ ಗೈಸ್. ಲಂಚ್ ನಾನ್ ವೆಜ್ಜಲ್ಲಿ ಚಿಕನ್ ಇರುತ್ತೆ, ತಂದೂರಿ ರೊಟ್ಟಿ ಇರುತ್ತೆ, 2 ಟೈಪ್ಸ್ ಬಿರಿಯಾನಿ ಇರುತ್ತೆ. ಸೊ ಅದೇ ವೆಜ್ಜಲ್ಲಿ ಪನ್ನೀರ್ ಇರುತ್ತೆ, ಪಾಸ್ತಾ ಸಲಾಡ್ ಇರುತ್ತೆ. ಸೊ ಒಂದು ಯಾವುದೋ ಕರಿ ಇರುತ್ತೆ, ನಾರ್ಮಲ್ ಆಗಿರುತ್ತೆ ಗೈಸ್. ಇದು ಮಜಾ ಇರುತ್ತೆ ಗೈಸ್. ಇದು ಬಂದುಬಿಟ್ಟು ಈಗ ಕಟ್ ಮಾಡ್ತಾರೆ ಹಗ್ಗನ. ಯಾವ ರೀತಿ ಹೋಗುತ್ತೆ ನೋಡ್ರಿ ಇವಾಗ ನೋಡ್ರಿ. ಸೊ ಟ್ಯಾಕ್ಟ್ರನ್ನ ಸಹಾಯದಿಂದ ಒಯ್ದುಬಿಟ್ಟು ಈಗ ಎಳೆದ್ಬಿಟ್ಟ, ಹೋಗ್ಬಿಟ್ಟ ಚಾಲ್ಸ್ ಹೋಗ್ಬಿಟ್ಟ ಅಷ್ಟೇ. ಯಪ್ಪ, ಇದನ್ನೆಲ್ಲ ಟ್ರೈ ಮಾಡೋಕ್ಕೆ ಸಾಧ್ಯನಿಲ್ಲ ಗೈಸ್ ನಮ್ಮ ಕೈಯಿಂದ. ಬೇಡ ನೋಡ್ರಿ ಯಾವ ರೀತಿ ಇದೆ ಗೈಸ್ ಇದು. ಅಪ್ಪ ನೈಸ್ ಬ್ರೋ. ಚೆನ್ನಾಗಿದೆ, ಮಾತ್ರ ಚೆನ್ನಾಗಿದೆ. ಸೊ ಆ್ಯಕ್ಟಿವಿಟಿ ಆಯಿತು, ಅಡ್ವೆಂಚರ್ ಆ್ಯಕ್ಟಿವಿಟಿ ಆಯಿತು, ಇಂಡೋರ್ ಗೇಮ್ಸ್ ಆಯಿತು, ಲಂಚ್ ಆಯಿತು. ಇನ್ನೊಂದು ಟೋಕನ್ ಬಂದುಬಿಟ್ಟು ಔಟ್ಡೋರ್ ಗೇಮ್ಸು. ಸೊ ನೀವು ನೋಡ್ತಿರ್ಬೋದು ಹಗ್ಗ ಜಗ್ಗಾಟ. ಸೊ ಈ ಒಂದು ಔಟ್ಡೋರ್ ಗೇಮ್ಸಲ್ಲಿ ವಾಲಿಬಾಲ್ ಕೋರ್ಟ್ ಇರುತ್ತೆ, ಶಟಲ್ ಬ್ಯಾಡ್ಮಿಂಟನ್ ಕೋರ್ಟ್ ಇರುತ್ತೆ, ಎಲ್ಲ ಕೋರ್ಟ್ಗಳಿರುತ್ತೆ. ಪ್ಲಸ್ ಆಫೀಸಿಂದ ಬಂದಿರೋ ಸಲುವಾಗಿ. ಸೊ ಇದು ಬಂದುಬಿಟ್ಟು ಹಗ್ಗ ಜಗ್ಗಾಟ. ಯಾವ ಟೀಮ್ ಗೆಲ್ಲುತ್ತೆ ನೋಡೋಣ. ಇದೇ ಟೀಮ್ ಗೆದ್ದುಬಿಟ್ಟು ಗೈಸ್. ಸೊ ಔಟ್ಡೋರಿಂದ ಡೈರೆಕ್ಟಾಗಿ ನಾವು ಪೂಲ್ಗೆ ಬಂದಿದ್ದೀವಿ, ಸ್ವಿಮ್ಮಿಂಗ್ ಪೂಲ್ಗೆ. ಸೊ ಇವಾಗ ಟೈಮ್ ಬಂದುಬಿಟ್ಟು 3 ಗಂಟೆ ಆಗಿರೋದು. ಸೊ 5:30ಗೆ ಕ್ಲೋಸ್ ಅಂತೆ ಸ್ವಿಮ್ಮಿಂಗ್ ಪೂಲು. ಸೊ ಬಂದಿರೋದು. ಸೊ ಇಲ್ಲಿ ರೂಲ್ಸ್ ಇರುತ್ತೆ, ಡೈವ್ ಮಾಡೋಂಗಿಲ್ಲ. ಯಾಕಂದರೆ ಕಡಿಮೆ ಇರುತ್ತೆ ಎಲ್ಲ, ಒಳಗಡೆ ಆಳ ಕಡಿಮೆ ಇರುತ್ತೆ. ಸೊ ಹಂಗಾಗಿ ಸೊ ಅಲ್ಲಿ ಸ್ಲೈಡ್ಸ್ ಕೂಡ ಇರುತ್ತೆ. ಅದನ್ನು ಕೂಡ ನಾನು ಆಮೇಲೆ ತೋರಿಸ್ತೀನಿ. ಸೊ ಸ್ವಿಮ್ಮಿಂಗ್ ಪೂಲ್ ಇದೆ, ಸ್ಲೈಡ್ಸ್ ಇದೆ, DJ ಏನಂತಾರೆ ಅದಕ್ಕೆ, ರೈನ್ ಡ್ಯಾನ್ಸ್ ಕೂಡ ಇದೆ. ಸೊ ಎಲ್ಲವೂ ಇರುತ್ತೆ. ಎಲ್ಲದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಕಾಯ್ತಾ ಗೈಸ್, ಲೆಟ್ಸ್ ಗೋ. ಕಾರ್ಪೊರೇಟ್ ಕಂಪನಿಗಳಿಂದ ಬಂದಿರತಕ್ಕಂಥವ್ರು ಎಲ್ಲರೂ ಇವತ್ತು ಸೊ ಅಲ್ಲಿರ್ತಕ್ಕಂಥದ್ದೇನೋ ರೈನ್ ಡ್ಯಾನ್ಸ್, ಅದ್ರಕ್ಕಿಂತ ಮೇಲೆ ಇರ್ತಕ್ಕಂಥದ್ದು ವಾಟರ್ ಸ್ಲೈಡ್ಸ್ ಗೈಸ್.
ಸೊ ಪೂಲ್ ಪಕ್ಕದಲ್ಲಿ ಇದು ಬಂದುಬಿಟ್ಟು ರೈನ್ ಡ್ಯಾನ್ಸ್ ನೀವು ನೋಡ್ತಿರ್ಬೋದು ಡಿ ಜೆ ಹಾಕಿರ್ತಾರೆ, ಡಿ ಜೆ ಸಾಂಗ್ಗೆ ಸಾಕತ್ತಾಗಿ ಕುಣಿತಿರೋದು. ಸೊ ಇದು ಬಂದುಬಿಟ್ಟು ರೈನ್ ಡ್ಯಾನ್ಸ್ ಗೈಸ್. ನೋಡಿರಿ ಎಲ್ಲ ಕಾರ್ಪೊರೇಟ್ ಆಫೀಸಿಂದನೇ ಆಲ್ಮೋಸ್ಟ್ ಎಲ್ಲ ಬಂದಿರತಕ್ಕಂಥದ್ದು ಇವತ್ತು ಈ ಒಂದು ದಿನ. ಸೊ ಇದು ಬಂದುಬಿಟ್ಟು ಫ್ಯಾಮಿಲಿ ಮತ್ತು ಚಿಕ್ಕ ಮಕ್ಕಳ ಸಲುವಾಗಿ, ಸೊ ಚಿಲ್ಡ್ರನ್ ಸಲುವಾಗಿ ಇದು ಮಾಡಿರ್ತಕ್ಕಂಥದ್ದು. ಸೊ ನಾವು ಇವಾಗ ಸ್ಲೈಡ್ಸ್ಗೆ ಹೋಗೋಣ ಗೈಸ್. ಸೊ ಇದು ಬಂದುಬಿಟ್ಟು ಅಲ್ಟಿಗರು, ಇದು ಮಾತ್ರ ಅಲ್ಟಿ. ಸೊ ನನ್ನ ವೀಡಿಯೋ ತಗೊಳಕ್ಕಾಗಿಲ್ಲ ಇದರಲ್ಲಿ ಸ್ಲೈಡಂಗಲ್ಲಿ. ಸೊ ಇದು ಬಂದುಬಿಟ್ಟು ಏನಿದೆಯಲ್ಲ ರೌಂಡಲ್ಲಿ, ಅದಂತೂ ಎಕ್ಸ್ಟ್ರಾ ಆರ್ಡಿನರಿ. ಅದ್ರ ಪಕ್ಕದಲ್ಲಿ ಸಣ್ಣ ಅದು ಹೆವಿ ಡೇಂಜರ್ ಗುರು. ಸೊ ತಡ್ದು ಅದೈತೆ ನಾರ್ಮಲ್ ಗೈಸ್. ಸೊ ಇದು ಬಂದುಬಿಟ್ಟು ಸ್ಲೈಡ್ಸು. ಸೊ ಇದು ಲಾಸ್ಟಲ್ಲಿ ಮ್ಯಾಜಿಕ್ ಶೋ ಗೈಸ್ ಇದು. ಸೊ ಆ್ಯಕ್ಚುಲಿ ಇದು ಫಸ್ಟ್ ಬಂದಾಗಲೇ ಇದು ಮ್ಯಾಜಿಕ್ ಶೋ ಆಯಿತು, ಬಟ್ ಮ್ಯಾಜಿಕ್ ಶೋನೇ ಫಸ್ಟಲ್ಲಿ ಇಟ್ಟರೆ ನೀವು ಯಾರು ನೋಡಲ್ಲ ಅಂತ ನನಗೆ ಗೊತ್ತು. ಸೊ ಅದರ ಸಲುವಾಗಿ ನಾವು ಲಾಸ್ಟಲ್ಲಿ ಇಟ್ಟಿರೋದು. ಸೊ ಬಟ್ ಮ್ಯಾಜಿಕ್ ಅಂತೂ ಸಖತ್ತಾಗಿದೆ ಗೈಸ್. ನೀವು ನೋಡಿರಿ, ಮಿಸ್ ಮಾಡಿದೆ ನೋಡಿರಿ. ಅದು ಯಾವ ರೀತಿ ನಾವು ಕೂಡ ತುಂಬ ಅಬ್ಸರ್ವ್ ಮಾಡಿದ್ವಿ, ಏನೋ ಅಂದರೆ ಟ್ರಿಕ್ಸ್ ಇರುತ್ತೆ ಅಂತೇಳಿ ತುಂಬ ಅಬ್ಸರ್ವ್ ಮಾಡಿ, ಬಟ್ ಅದು ನಮಗಂತೂ ಗೊತ್ತಾಗಿಲ್ಲ. ಸೊ ನೋಡಿರಿ ಮ್ಯಾಜಿಕ್ ಕಂಪ್ಲೀಟಾಗಿ ನೋಡಿರಿ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಇಷ್ಟ ಆಗದೆ ಇರೋರು ಕೂಡ ಲೈಕ್ ಮಾಡಿ. ಸೊ ಮುಂದೆ ವೀಡಿಯೋಸ್ ಕೂಡ ಬರ್ತಾ ಇರುತ್ತೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ನೋಡೋರು ವೀಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡಬೇಕು ಗೈಸ್. ಸೊ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಈ ಮ್ಯಾಜಿಕ್ ವೀಡಿಯೋನ ಕಂಪ್ಲೀಟ್ ಮುಗಿಸ್ಕೊಂಡು ವಿಡಿಯೋ ಮುಗಿಸ್ಕೊಂಬಿಡಿ ಗೈಸ್. ಲೆಟ್ಸ್ ಗೋ ಗೈಸ್, ಬಾಯ್ ಗೈಸ್. नहीं बजा रहे हो, 10 से 20 होते, मैजिक पकड़ लेते, स्वीट खिलाते सर ने 100 200 बनाते, घर को जाता है नहीं आता। एक इधर है और एक मैं बैग से लेके आएंगे और डबल बनाएंगे सर। चलो जरा डबल हो जा, डबल बन जा, डबल हो जा सर। पॉइंट्स कितने हो गए?